ಫ್ರೆಂಡ್ಸ್, ಈಗ ನಮ್ಮ ಮುಂದೆ ಕುಂತಿರೋರು, ಇವರ ಹೆಸರು ಅಣ್ಣಪ್ಪ ಲಮಾಣಿ ಅಂತ. ಇವರು ವಿಧಾನಸೌಧ ಸಚಿವಾಲಯದಲ್ಲಿ ವಿಧಾನ ಪರಿಷತ್ತಲ್ಲಿ ಉದ್ಯೋಗಿಯಾಗಿದ್ದಾರೆ. ಕಳೆದ 35 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ರದ್ದೊಂದು ವಿಶಿಷ್ಟ ಸ್ಟೋರಿ ಏನಂದರೆ, ಅಣ್ಣಪ್ಪ ಲಮಾಣಿ ಅವರು ಮಾತೃ ಪ್ರೇಮಿ. ತಾಯಿ ಅಂದರೆ ಅವರಿಗೆ ದೇವತೆ ಇದ್ದಾಗೆ. ತಾಯಿಗಾಗಿ ಒಂದು ಮಂದಿರ ಕಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿದ್ದಾರೆ ಅವ್ರ ಊರಲ್ಲಿ, ಹಾವೇರಿಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳನ್ನು ಓಲ್ಡ್ ಏಜ್ ಹೋಮ್ಗೆ ಹಾಕ್ತಾರೆ, ಅಥವಾ ಬೀದಿ ಪಾಲು ಮಾಡ್ತಾರೆ, ಅಥವಾ ಆಸ್ತಿಗಾಗಿ ಕೊಲೆ ಮಾಡ್ತಾರೆ. ಈಗ ನೂರಾರು ಥರ ಸ್ಟೋರಿಗಳು ಪ್ರತಿದಿನ ನೋಡ್ತಾ ಇರ್ತೀವಿ. ತಂದೆ ತಾಯಿಗಳಿದ್ರೆ ಕಷ್ಟ ಅಂತ ಅವರನ್ನು ಓಲ್ಡ್ ಏಜ್ ಹೋಮ್ಗೆ ಹಾಕೋ, ವೃದ್ಧಾಶ್ರಮಕ್ಕೆ ಕಳಿಸುವ ಈ ಸಂದರ್ಭದಲ್ಲಿ ತಾಯಿ ಜೀವಂತ ಇದ್ದಾಗಲೂ ತುಂಬ ಚೆನ್ನಾಗಿ ಅವರನ್ನು ನೋಡ್ಕೊಂಡಿದ್ದಾರೆ. ನಂತರ ಈಗ ಆಕೆ ಇಹಲೋಕ ತ್ಯಜಿಸಿದ ಮೇಲೆ ಆಕೆಗಾಗಿ ಒಂದು ದೇವಸ್ಥಾನವನ್ನು ಹಾವೇರಿಯಲ್ಲಿ ನಿರ್ಮಾಣ ಮಾಡಿ ಅದಕ್ಕೆ ಪ್ರತಿನಿತ್ಯನೂ ಪೂಜೆ ಮಾಡ್ತಾರೆ. ತಾಯಿಯನ್ನು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಣ್ಣಪ್ಪ ಲಮಾಣಿ ಅವರು. ಅವರ ಈ ತಾಯಿಯ ಭಕ್ತಿ ಬಗ್ಗೆ ಅವರು ನಮ್ಮ ಮುಂದೆ ಈಗ ಮಾತಾಡ್ತಾರೆ. ಹೇಳಿ ಸರ್, ಈಗ ತಾಯಿಗಾಗಿ ಒಂದು ದೇವಸ್ಥಾನ ಕಟ್ಟಿದ್ದೀರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ ನೀವು? ಸರ್ ನಮಸ್ಕಾರ, ನಾನು ಅಣ್ಣಪ್ಪ ಅಂತೇಳಿ ಸರ್. ನಾವು ತಾಯಿ ದೇವಸ್ಥಾನ 2098ರಲ್ಲಿ ನಮ್ಮ ತಾಯಿ ನಿಧನರಾದರು. ಅದರ ನಂತರ ನಾವು ಬನವಾಸಿ, ಶಿರ್ಸಿ ತಾಲೂಕು ಬನವಾಸಿಯಲ್ಲಿ ಒಂದು ತಾಯಿ ಮೂರ್ತಿ ಮಾಡಿಸ್ಬೇಕಂತ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿ ನಾವು ಮಾತಾಡ್ಕೊಂಡು ತೀರ್ಮಾನ ಮಾಡಿ ಒಂದು ಮೂರ್ತಿ ಮಾಡಿದ್ದೀವಿ. 3.5 ಅಡಿ ಕೃಷ್ಣ ಶಿಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದನ್ನು ಮಾಡಿದ್ರೂ ಪ್ರತಿಷ್ಠಾಪನೆ ಮಾಡಿದ್ರೆ ನಾವು 2016ರಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅವಾಗಿಂದನೇ ಇವಾಗಿಂದ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ದಸರಾ ಆಗಲಿ, ದೀಪಾವಳಿ ಆಗಲಿ, ಯುಗಾದಿ ಆಗಲಿ, ಪ್ರತಿಯೊಂದು ದಸರಲ್ಲಿ ನಾವು ವಿಶೇಷವಾದ ತಾಯಿ ಒಂದು ಪ್ರಸಾದವನ್ನು ಉದ್ದೇಶ ಮಾಡಿ ತಿರ್ಗಾ ಪೂಜೆ ಮಾಡಿ ಎಲ್ಲ ನಮ್ಮ ಊರ ಜನಕ್ಕೆಲ್ಲ ಪ್ರಸಾದ ಏನು ಮಾಡ್ತೇವೆ. ನವರಾತ್ರಿ ದೀಪಾಚರಣೆ, ನವರಾತ್ರಿ 5 ದಿವಸ ದೀಪ ಹಾಕಿ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ಎಲ್ಲ ತಿನ್ನಿಸಿ ಎಲ್ಲ ಪ್ರಸಾದ ಎಲ್ಲ ಮಾಡಿ, ಆಮೇಲೆ ವಿಶೇಷ ನಾವು ಈಗ ಮದರ್ಸ್ ಡೇ ಅಂತ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಅದರಲ್ಲಿ ನಾವು ತಾಯಿ ಹೆಸರಲ್ಲಿ ಒಂದು 5 ಜನ ಮುತ್ತೈದರಿಗೆ ಅಥವಾ 9 ಜನ ಮುತ್ತೈದರಿಗೆ ಕರೆಸಿ ತಾಯಿ ಸೇವೆ ಮಾಡಿರೋದಕ್ಕೆ ಒಂದು ಆಶೀರ್ವಾದ ಮಾಡಿ, ಅವರು ಪ್ರಸಾದ ಏನು ಮಾಡಿ, ಆಮೇಲೆ ಮುತ್ತೈದಕ್ಕೆ ಸನ್ಮಾನ ಮಾಡಿ ಕಾರ್ಯಕ್ರಮ ನಡೆಸ್ಕೊಂಡೇ ಬರ್ತಾಯಿದ್ದೀವಿ. ಯಾವ ಕಾರಣಕ್ಕೂ ತಾಯಿ ಸೇವೆ ನಾವು ಯಾವಾಗಿಂದ ಮಾಡ್ತಾಯಿದ್ದೀವಿ ಆವಾಗಿಂದ ನಮ್ಗೆ ಒಳ್ಳೆಯದಾಗಿದೆ, ನಮ್ಮ 3 ಜನಕ್ಕೂ ಚೆನ್ನಾಗಿದೆ. ಅಲ್ಲ, ತಾಯಿ ಸತ್ತ ಮೇಲೆ ದೇವಸ್ಥಾನ ಕಟ್ಟಿದ್ರೆ ಅವ್ರು ಜೀವಂತ ಇದ್ದಾಗ ಹೇಗೆ ನೋಡ್ಕೊಂಡಿದ್ದೀವಿ? ಜೀವಂತಾಗೂ ನಾವು ನಿಜವಾಗಿ ನಾವು ಅದೃಷ್ಟ ಬಂತ ಆ ತಾಯಿ ಮಕ್ಕಳಾಗಿ ನಾವು ಪಡಿಬೇಕಂದ್ರೆ ನಾವು ಅದೃಷ್ಟ ಮಾಡಿರ್ಬೇಕು ಅಂತ ತಾಯಿ ನಾವು ನಮ್ಮಲ್ಲಿ ಇತ್ತು. ಬಟ್ ಅದು ಇದ್ದಾಗೂ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ವಿ, ತುಂಬ ಒಳ್ಳೆಯದಾಗ್ತಿದ್ದ. ಅವ್ರು ಯಾವುದೂ ಭೇದ ಭಾವ ಇಲ್ದಾಗ ನಮ್ಗೆ ಯಾವುದು ಹೊರಟು ಮಾತಾಡಲಾರ್ದ, ಯಾವುದು ನಮ್ಗೆ ತೊಂದರೆ ಮಾಡಲಾರ್ದ ಅಷ್ಟು ಸುಖವಾಗಿ ನಮಗೆ ಬೆಳೆಸಿ ಹೋಗಿದ್ದಾಳೆ ತಾಯಿ. ನಾವು ತಾಯಿ ಮಾಡಿ ಹೋಗಿರೋದು ಕರ್ತವ್ಯ ನಾವು ಯಾವ ಕಾರಣಕ್ಕೂ ನಾನು ಅದನ್ನು ತೀರ್ಸೋಕ್ಕಾಗಲ್ಲ. ಸೇವೆ ಅವರು ಅಂಥ ಸೇವೆ ನಮಗೆ ಮಾಡಿ ಹುಟ್ಟಿ ಬೆಳೆಸಿ ಎಲ್ಲ ನಮ್ಗೆ ವಿದ್ಯಾಭ್ಯಾಸ ಕೊಡಿಸಿ ಪ್ರತಿಯೊಂದು ಯಾವುದೋ ಕೊರತೆ ಇಲ್ದಾಗ ನಮಗೆ ಬೆಳೆಸಿದ್ದಾಳೆ. ಇವಾಗ ಅವರು ಹೋಗಿದ್ಮೇಲೆ ನಮ್ಗೆ ಕೊರತೆ ಶುರು ಆಗಿದೆ. ಅದಕ್ಕೆ ನಾವು ಈ ಕೊರತೆ ಕಂಟಿನ್ಯೂ ಇರೋದು ಬೇಡ ಅಂತೇಳಿ ನಮ್ಮ ತಾಯಿ ಮೂರ್ತಿ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ಮೇಲೆ ಆ ತಾಯಿ ಏನು ಸೌಕರ್ಯ ಇತ್ತು, ಏನು ನಮ್ಗೆ ಕೊರತೆ ಇಲ್ದಂಗೆ ನಾವು ಬೆಳೆದ್ವಿ, ಅದೇ ಥರ ನಾವು ಆಶೀರ್ವಾದ ಪಡಿತಾ ಇದ್ದೀವಿ. ನಾವು ಅಷ್ಟೇ ಅಲ್ಲ, ನಮ್ಮ ಊರ ಜನ ಆಗಲಿ, ನಮ್ಮ ಹಿರಿಯರಾಗಲಿ, ಪ್ರತಿಯೊಬ್ಬರಿಗೂ ತಾಯಿ ಆಶೀರ್ವಾದ ಇದೇ ಇರುತ್ತೆ ಸದಾ. ನಮ್ಗೆ ಯಾವಾಗಲೂ ನೆನಪಿಗೆ. ಎಷ್ಟು ಖರ್ಚು ಮಾಡಿದ್ವಿ ದೇವಸ್ಥಾನ ಕಟ್ಟಲಿ? ದೇವಸ್ಥಾನ ಕಟ್ಟಿ ಮಾಡಿದ್ರೆ ನಾವು 4 ಲಕ್ಷ ರೂಪಾಯಿ ಗರ್ಭಗುಡಿ ಮಾಡ್ಕೊಂಡಿದ್ವಿ. ನಾವು ಸ್ಟಾರ್ಟಿಂಗ್ ಒಂದು ಗರ್ಭಗುಡಿ ಮಾಡಿ ಒಂದು 5-6 ಜನ ಕೂತ್ಕೊಂಡು ಪೂಜೆ ಮಾಡ್ತಾರೆ ಮಾಡ್ಕೊಂಡಿದ್ದೀವಿ. ತಾಯಿ ಬೆಳವಣಿಗೆಯಿಂದ, ತಾಯಿ ಆಶೀರ್ವಾದದಿಂದ ಸ್ವಲ್ಪ ದೊಡ್ಡದಾಗೂ ಆಗಿದೆ. ಇವಾಗ ಪ್ರತಿಷ್ಠಾಪನೆ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಪ್ರತಿದಿನ ಪೂಜೆ ಮಾಡಿ. ಪ್ರತಿದಿನ ನಮ್ಮ ಅಂತಂಬರೆಲ್ಲ ಪೂಜೆ ಮಾಡಿ, ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ, ಮನೆ ಪಕ್ಕದಲ್ಲಿರೋದು. ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಪೂಜೆ ಮಾಡ್ತಾರೆ. ನಾವು ವಿಶೇಷ ಹಬ್ಬ, ಈ ದೀಪಾವಳಿ ಆಗಲಿ, ಪ್ರತಿಯೊಂದು ವಿಶೇಷ ಅಮಾವಾಸ್ಯೆ, ಹುಣ್ಣಿಮೆ, ಟೈಮ್ ಸೆಕೆಂಡ್ ಸಾಟರ್ಡೆ ಸಂಡೇ ಬಂದಾಗ ಊರು ಹೋಗಿ ನಾವು ನಿಂತು ಎಲ್ಲ ಪೂಜೆ ಮಾಡಿ ಪ್ರಸಾದ ಮಾಡಿ ಪ್ರತಿಯೊಂದು ಬೆಳಿಗ್ಗೆ ಸಾಯಂಕಾಲ ಪೂಜೆ ಆಗ್ತಾ ಇರುತ್ತೆ. ಅವರೆಲ್ಲ ಮಾಡ್ತಾ ಇರ್ತಾರೆ. ಆದರೂ ನಮ್ಮ ಮನಸ್ಸು ಸಮಾಧಾನ ಇಲ್ಲ. ತಾಯಿ ಮುಖ ನೋಡಬೇಕು, ತಾಯಿ ಪೂಜೆ ಮಾಡಬೇಕು. ನಿಜವಾಗಿ ನಾನು ಅಂಥ ತಾಯಿ ಪಡ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು. ಆ ಉದ್ದೇಶಕ್ಕೆ ನಾವು ಯಾವ ಕೊರತೆ ಇಲ್ಲ, ನಾವು ಬೆಳ್ಕೊಂಡಿದ್ದೇವೆ, ಬೆಳೆಸ್ತಾನೇ ಇದೆ. ಆಶೀರ್ವಾದ ನಮಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ, ಸರಿಯಾಗಿ ನೋಡ್ಕೊಳ್ಳಲ್ಲ, ಆಸ್ತಿಗಾಗಿ ಮನೆಯಿಂದ ಹೊರಗೆ ಹಾಕ್ತಾರೆ. ಇಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅದು ಅವರು ನಮ್ಗಿಂತ ಅವ್ರಿಗೆ ಯಾಕಂದ್ರೆ ನಾವು ಮಾಡಿದ್ರು ಮಾರಾಯ ಅಂತಾರೆ ಒಂದು ಗಾದೆನೇ ಇದೆ, ಹಳೇದು ಮಾಡಿ. ನಾವು ಏನು ತಂದೆ ತಾಯಿ ಪಾಲನೆ ಮಾಡ್ತೀವಿ, ಏನು ಥರ ನೋಡ್ತೀವಿ, ಅವ್ರಿಗೂ ಅದೇ ಅನುಭವ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬಾರ್ದು. ತಾಯಿ ಸೇವೆ, ತಂದೆ ಸೇವೆ ಮಾಡಿದ್ರನ್ನು ಭಗವಂತ
ಜೊತೆನೇ ಇರ್ತಾನೆ, ಜೊತೆಲಿ ಆಶೀರ್ವಾದ ಸಿಗುತ್ತೆ ಅಂಥವ್ರಿಗೆ ಅವ್ರ ಮಕ್ಕಳು ಆಗಿ ನಾಳೆ ಅವರು ಆಗಲಿ ಅವ್ರ ಮಕ್ಕಳಿಗಾದರೂ ಅವ್ರ ತಂದೆ ತಾಯಿ ಅವ್ರು ನಿಮ್ಮ ಅಜ್ಜ ಅಜ್ಜಿ ನೋಡಲಿಲ್ಲ ನಮ್ಮ ತಂದೆ ತಾಯಿಗೆ ಏನು ನೋಡೋದು ಅಂತ ಅವ್ರ ಮಕ್ಕಳು ಅಂತಾರೆ. ಅದು ಉದಾಹರಣೆ ಆಗ್ಬಿಡುತ್ತೆ. ಅದು ಅದಕ್ಕೆ ಆ ಉದ್ದೇಶ ಮಾಡಲಿಕ್ಕೆ ಹೋಗಬಾರ್ದು. ನಾವೇನು ಮಾಡಿರ್ತೇವೆ ಅದೇ ಸೇವೆ ನಮಗೂ ಸಿಗುತ್ತೆ, ಅದೇ ಕಾಪಾಡ್ತಾರೆ. ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ? ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಅದೃಷ್ಟ, ನಮ್ಮ ತಾಯಿ ನನಗಿಂತ ನಮ್ಮ ತಾಯಿ ಸೇವೆ, ತಾಯಿ ಅದೃಷ್ಟ, ತಾಯಿ ಆಶೀರ್ವಾದ ಅದು ಮಾಡಿ ಹೋಗಿರೋದು, ಅದು ಆಶೀರ್ವಾದ ಮಾಡ್ತಾ ಇರೋದು ಅವರಿಂದ ನಾವು ಪಡಿಬೇಕು. ಮಕ್ಕಳು ಚೆನ್ನಾಗಿ ಆಶೀರ್ವಾದ ಪಡ್ತಾ ಇದೆ. ಇವಾಗೂ ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗಲಿ ಇವಾಗ ಅವರು ಪ್ಯಾಕೆಟಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿನ ಫೋಟೋ ಹಾಕೊಂಡು ತಿರುಗಾಡ್ತಾರೆ. ಬಟ್ ಎಲ್ಲ ತಂದು ಬೆಳಗ್ಗೆ ಅವ್ರು ಪೂಜೆ ಮಾಡಿ ಆಚೆ ಬರೋದು. ನಮ್ಮ ಮನೆ ಅದರ ಫೋಟೋ ಹಾಕೊಂಡಿದ್ದೀವಿ, ಮನೇಲಿ ಪ್ರತಿಯೊಂದು ಮೂರ್ತಿ ಇಟ್ಟಿದ್ದೀವಿ, ಅದರ ಸ್ಟ್ಯಾಚ್ಯೂ ಮಾಡ್ಕೊಂಡಿದ್ದೀವಿ ಎಲ್ಲ ದೇವಸ್ಥಾನದಲ್ಲಿ. ಅದು ಫೋಟೋ ತೊಗೊಂಡು ಬಂದು ನಾವು ಮನೇಲಿ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಸಾಯಂಕಾಲ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಮಾಡ್ತೀವಿ. ಬಟ್ ವಿಶೇಷ ಒಂದು ವಾರ 10 ದಿವಸ ಹೋಗಿಲ್ಲ ಅಂಬೋದು ನಮ್ಗೆ ಸಮಾಧಾನ ಆಗೋಲ್ಲ. ಮೊದಲು ತಾಯಿ ಸೇವೆ ಮಾಡು. ಅಯ್ಯೋ ತಾಯಿ ನಾವು ನಿದ್ದೆನೇ ಬರೋಲ್ಲ, ನಮಗೆ ಒಂದೊಂದು ಟೈಮ್ ನಿದ್ದೆನೇ ಬರೋಲ್ಲ. ಒಂದು ಟೈಮ್ ನೆನಪಾಗ್ತಾ ಇರೋದು, ರಾತ್ರಿ ನೆನಪಾದ್ರೆ ನಿದ್ದೆನೇ ಬರೋಲ್ಲ. ಅಯ್ಯೋ ಯಾಕಪ್ಪ ಇದು ಇಂದ, ಅಯ್ಯೋ ತಾಯಿ ಪೂಜೆ ಮಾಡಿಲ್ಲ, ಸೆಕೆಂಡ್ ಸಾಟರ್ಡೆ ಹೋಗಿ ನಾವೆಲ್ಲರೂ ಹೋಗಿ ತಿರ್ಗಾ ಪೂಜೆ ಮಾಡಿ ಪ್ರತಿಯೊಂದು ಹಾಲ್ಟ್ ಮಾಡಿ ಆಮೇಲೆ ದೇವಸ್ಥಾನದಲ್ಲಿ ಮಲ್ತೀವಿ. ನಾವೆಲ್ಲ ರೂಮ್ ಅಲ್ಲೆಲ್ಲ ಮಲ್ಕೊಳ್ಳಲ್ಲ, ತಾಯಿ ಸೇವೆ ಮಾಡಿ ಅಲ್ಲಿ ದೇವಸ್ಥಾನದಲ್ಲಿ ಮಲ್ಬಿಟ್ಟು ಬೆಳಿಗ್ಗೆ ಬರ್ತೀವಿ ಅಂತ ನಾವು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಏನೋ ಆದ್ರೂ ನಾವು ಸತ್ತು ಹೋಗಿ ಇಷ್ಟು ವರ್ಷ ಆದ್ರೂ ನಾವು ಮನೇಲಿ ಇವಾಗ ಒಂದು ಹಣ್ಣಾಗಲಿ ಒಂದು ಸಿಹಿ ಅಡುಗೆ ಆಗಲಿ ಏನು ಮಾಡಿದ್ರೆ ಒಂದು ಪ್ಲೇಟಲ್ಲಿ ಹಾಕಿ ಇಡ್ತೀವಿ ತಾಯಿಗೆ. ಅಯ್ಯೋ ಮೊದಲು ತಾಯಿಗೆ ತೆಗೆದು ಇಟ್ಬಿಟ್ಟು ಆಮೇಲೆ ನಾವು ಸ್ವೀಕಾರ ಮಾಡ್ತೀವಿ. ಪ್ರತಿಯೊಂದು ಯಾವುದಕ್ಕೂ ಏನೋ ನಾವು ತಿಂದ್ರೂ ಅಷ್ಟೇ ಅದ್ರ ಫಸ್ಟ್ ಎಡಿ ತಿಂದು ಬಿಡೋದೆ. ಇಲ್ಲಿ ಮನೇಲೂ ಅಷ್ಟೇ, ದೇವಸ್ಥಾನಕ್ಕೂ ಅಷ್ಟೇ. ಹೇಳಿ ಒಂದು ಸ್ವಲ್ಪ ತೆಗೆದು ಇಟ್ಬಿಡ್ತೇವೆ. ಅಮ್ಮಂಗಿಡು, ಅಜ್ಜ ತಂದೆಗಿಡು ಅಂತೇಳಿ ಇಟ್ಬಿಡ್ತೀವಿ ನಾವು. ಆ ಥರ ಸೇವೆ ಮಾಡ್ಕೊಂಡು ಬರ್ತಾಯಿವಿ. ಇವಾಗೂ ಮಾಡ್ತಾಯಿದ್ದೀವಿ. ನಾವು ಯಾವ ಕೊರತೆ ಇಲ್ಲ ನಮಗೆ. ಚೆನ್ನಾಗಿದ್ದೀವಿ. ತಾಯಿ ಆಶೀರ್ವಾದದಿಂದ ಮಕ್ಕಳು ಚೆನ್ನಾಗಿ ಹೋಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವಾಗ ಕನಸು ಬರ್ತಾಯಿದೆ. ಏನು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ಏನಂದ್ರೆ ನಾವು ನೆಮ್ತಿರಲ್ಲಿ ನಾವು 6:30 7 ಗಂಟೆಗೆ ಲೈಟ್ ಹಾಕ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ನಮ್ಮ ಅಣ್ಣ ಆವಾಗ ನಮಗೆ ದೃಷ್ಟಿ ಆಗುತ್ತೆ, ಅಂದರೆ ಅದರ ನಮಗೆ ಮಹಿಮೆ ಆಗುತ್ತೆ. ನಮ್ಮ ಮನೆಯವ್ರು ಹೇಳ್ತಾರೆ, ಅಯ್ಯೋ ಇವಾಗ ನೋಡಿ ದೇವಸ್ಥಾನ ದೀಪ ಹಚ್ಚಿದ್ದಾರೆ, ಲೈಟ್ ಹಾಕಿದ್ದಾರೆ ಅಂತ ನಮ್ಗೆ ಇವಾಗ ಆವಾಗ ಅಲ್ಲಿ ಮಾಡಿರೋದು ಈ ನಮ್ಗೆ ಅನುಭವ ಆಗುತ್ತೆ. ಅಂಥ ಸೇವೆ ಮಾಡ್ಕೊಂಡು ಹೋದ್ರು ಭಗವಂತ ಯಾವುದು ಕೊರತಿರಲ್ಲ. ಎಲ್ಲಿ ಹೋದ್ರೂ ನೀವು ಜಯಶೀಲಿ ಆಗಿ ಬರ್ತೀರ ತಂದೆ ತಾಯಿ ಸೇವೆ ಮಾಡಿದರೆ. ಬಟ್ ಲಾಸ್ ಅಂದರೂ ಆಗಲ್ಲ. ತಂದೆ ತಾಯಿ ನೆನಪಿಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೋಬೇಕು ಯಾವಾಗಲೂ. ನೀನೇ ತಾಯಿ, ನೀನೇ ತಂದೆ, ನೀನೇ ದೇವರು, ನೀನೇ ದೇವತೆ. ಆ ಭಾವನೆ ಇಟ್ಕೊಂಡ್ರೆ ಮನಸ್ಸಲ್ಲಿ ಯಾವ ತೊಂದರೆ ಆಗೋಲ್ಲ, ಯಾವ ಕಷ್ಟದಲ್ಲಿ ಸಿಗೋಲ್ಲ. ಬರ್ತೀವಿ. ನಾನು ಒಬ್ಬನೇ ಅಲ್ಲ, ನೀವು ಅದೇ ಥರ ನನ್ನ ಥರ ಜಾಸ್ತಿ ಮಾಡೋಕ್ಕಲ್ಲ. ಅವ್ರ ಯೋಗ್ಯತೆ ಅದು ಎಷ್ಟಾಗುತ್ತೆ, ಅವ್ರ ಕರ್ತವ್ಯ ಅದು ಎಷ್ಟಾಗುತ್ತೆ. ಒಂದು ಊದಿನ ಕಡ್ಡಿ ಆಗಲಿ, ಒಂದು ದೀಪ ಆಗಲಿ, ಏನಾರು ಮಾಡಲಿಲ್ಲ ಕೊನೆಗೆ ನೆನಪಾದ್ರೆ ಇಟ್ಕೋಬೇಕು. ಒಂದು ಅರ್ಧ ಗಂಟೆ ಅವ್ರ ಮನಸ್ಸಲ್ಲಿ ಧ್ಯಾನಾರ ಮಾಡಬೇಕು. ಅಯ್ಯೋ ತಾಯಿ ಹಿಂಗಿತ್ತು, ತಂದೆ ಹಿಂಗಿತ್ತು, ಹಂಗೆ ಮಾಡ್ತಾಯಿದ್ರು, ಹಂಗೆ ತಂದು ಹಾಕ್ತಾಯಿದ್ರು, ನಮ್ಮ ಹಂಗೆ ಬೆಳೆಸಿದ್ರು, ಹಂಗೆ ಮಾಡಿದರು, ಹಿಂಗೆ ಮಾಡಿದರು. ಅದನ್ನು ಇತ್ತಂದ್ರೆ ಯಾವಾಗಲೂ ಅವರು ಜಯಶೀಲನೇ. ಅವರು ಯಾವಾಗಲೂ ಅವ್ರ ಕೊರತೆ ಆಗಲ್ಲ. ಅದಕ್ಕೆ ನಾವು ಇಷ್ಟು ಮಾತನಾಡೋಕ್ಕೆ ಮುಗಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದ.